ಸಂದ್ರೆ ನಮಸ್ಕಾರ. ನೋಡಿ ಸಾಂದ್ರೆ 10ನೇ ಪಾಸ್ ಆದಂತ ಅಭ್ಯರ್ಥಿಗೆ ಸೆಕೆಂಡ್ ಪಿ ಡಿಗ್ರಿ ಪಾಸ್ ಆದವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ನಮ್ಮ ಒಂದು ಭಾರತೀಯ ಕರಾವಳಿ ಕಾವಲು ಪಡೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಅದು ಕೂಡ ಪ್ರೆಷರ್ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಮಹಿಳೆಯರು ಅಪ್ಲಿಕೇಶನ್ ಹಾಕಿ ಮತ್ತು ಪುರುಷರು ಅಪ್ಲಿಕೇಶನ್ ಹಾಕಿ. ನಾನು ಕೂಡ ಈ ಒಂದು ಇಲಾಖೆಯಿಂದ ನೋಟಿಸ್ ರಿಲೀಸ್ ಮಾಡಿದಾಗ ಮೊದಲು ಚೆಕ್ ಮಾಡಿದೆ, ಇದು ಅನುಭವದವರಿಗಿದೆಯಾ ಅಥವಾ ಪ್ರೆಷರ್ದವರಿಗಿದೆ ಅಂತ ಹೇಳಿ. ನನಗೆ ಗೊತ್ತಾಗಿರುವಂತ ಪ್ರಕಾರ ಇದು ಪ್ರೆಷರ್ದವ್ರಿಗೆ ಇರತ್ತೆ ಮತ್ತು ಅನುಭವದವರಿಗೆ ಇರತ್ತೆ. ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ನಿಮಗೆ 18 ವರ್ಷ ಆಗಿರಬೇಕು. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು, ಹೆಂಗೆ ಅಪ್ಲಿಕೇಶನ್ ಹಾಕಬೇಕು, ಯಾವ ಪೋಸ್ಟು ಏನು ಅಂತ ಅಂತೇಳಿ ವಿಡಿಯೋ ಕೊನೆತನಕ ನೋಡಿ. ಇಲ್ಲಿ ಕಾಣಿಸ್ತಾ ಇರಬಹುದು, ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 27ನೇ ತಾರೀಕು ಸೆಪ್ಟೆಂಬರ್ 22ನೇ ತಾರೀಕದಂದು ಈ ಒಂದು ಕೋಸ್ಟ್ ಗಾರ್ಡ್ ಇಲಾಖೆಯಿಂದ ನೇಮಕಾತಿ ಆಗಿರತ್ತೆ. ಅರ್ಜಿ ಸಲ್ಲಿಸಲು 10 ನವೆಂಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ. ಬರೋಬ್ಬರಿ ನಿಮಗೆ 15ರಿಂದ 20 ದಿನ ಟೈಮ್ ಇರತ್ತೆ. ಅಲ್ಲಿ ತನಕ ನೀವು ಅಪ್ಲಿಕೇಶನ್ ಹಾಕಿ. 15 ದಿನ ಅಲ್ಲ, 2 ತಿಂಗಳ ಟೈಮ್ ಕೊಟ್ಟಿದ್ದಾರೆ. ಈ ಒಂದು 2 ತಿಂಗಳ ತನಕ ಅಪ್ಲಿಕೇಶನ್ ಹಾಕಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಬನ್ನಿ ಒಂದೊಂದೇ ಪೋಸ್ಟ್ ಹೆಸರು, ಅದೇ ರೀತಿಯಾಗಿ ಏನೆಲ್ಲ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಡೀಟೇಲ್ಸ್ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಚಿಕ್ಕ ರಿಕ್ವೆಸ್ಟ್, ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು, ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ತುಂಬಾ ಜನ ಅಂತರೂ ಸಾಯಂಕಾಲ ಅಂತರೂ ಮುಗ್ದ ಹೋಯ್ತು, ಸ್ಟಡಿ ಮಾಡಲ್ಲ, ಹೊರಗಡೆ ಇಲ್ಲಿ ರನ್ನಿಂಗ್ ಮಾಡಲ್ಲ, ಪ್ರಾಕ್ಟೀಸ್ ಮಾಡಲ್ಲ, ನಿಮ್ಮ ಒಂದು ದೈಹಿಕ ಪರೀಕ್ಷೆ ಬಗ್ಗೆ ನೋಡೋದೇ ಇಲ್ಲ. ಅದನ್ನೆಲ್ಲ ಬಿಟ್ಟು ಬಿಗ್ ಬಾಸ್ ನೋಡ್ತಾ ಇರ್ತೀರಾ. ದಯವಿಟ್ಟು ಅವಾಯ್ಡ್ ಮಾಡಿ ಆ ಒಂದು ಬಿಗ್ ಬಾಸ್ ಅನ್ನ ನೋಡಿ. ಈಗಲೇ ನೀವು ಚೆನ್ನಾಗಿರುವಂತ ಓದಿದ್ರೆ ಮುಂದೆ ನಿಮಗೆ ಕೆಲಸ ಸಿಗತ್ತೆ. ಮುಂದೆ 10-20 ಟಿವಿ ತೆಗೆದುಕೊಂಡು ಬಂದು ನೀವು ಬಿಗ್ ಬಾಸ್ ದಿನನಿತ್ಯವಾಗಿ ನೋಡಬಹುದು. ಆದ್ರೆ ಒಂದು ಸರಿ ಸಮಯ ಹೋತಂದ್ರೆ ಮತ್ತೆ ಸಿಗಲ್ಲ. ಆದ ಕಾರಣ ಬಿಗ್ ಬಾಸ್ ನೋಡೋದನ್ನ ಬೇಡಿ, ಇದೇ ಟೈಮ್ ಆಗಿರತ್ತೆ. ಅಪ್ಲಿಕೇಶನ್ ಹಾಕಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ನೋಡಿ, ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಸ್ಟೋರ್ ಕೀಪರ್ ಅಂತೇಳಿ ಮೊನ್ನೆ ಒಂದು ನೇಮಕಾತಿ ಆಗಿತ್ತು. ಅದು 13ನೇ ತಾರೀಕದಂದು ನೋಟಿಸ್ ಪ್ರಕಟ ಮಾಡಿದ್ರು. ಅಲ್ಲಿ ನಿಮಗೆ 4 ಪೋಸ್ಟಿಗೆ ಅರ್ಜಿ ಕರೆದಿದ್ರು. 4 ಪೋಸ್ಟಿಗೆ ಮಾತ್ರ ಅರ್ಜಿ ಕರೆದಿದ್ರು. ಈಗ 2ನೇ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೇಮಕಾತಿ ಪ್ರಕಟ ಆಗಿದೆ. ಇಲ್ಲಿ ನೋಡಿ, ಸ್ಟೋರ್ ಕೀಪರ್ ಅಂತೇಳಿ ಜನರಲ್ ಅಭ್ಯರ್ಥಿಗಳಿಗೆ ಇದು ಖಾಲಿ ಇರತ್ತೆ. ಕೆಟಗರಿ ವೈಸ್ ನೋಡಿ, OBC ಅಭ್ಯರ್ಥಿಗಳಿಗೆ ಖಾಲಿ ಇರತ್ತೆ ಒಂದು ಪೋಸ್ಟ್. ಇದು 4ನೇ ಹಂತಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಗೆ ಪ್ರಕಾರ ನಿಮಗೆ ಸ್ಯಾಲರಿ ಕೊಡ್ತಾರೆ. ಮಾನದಂಡಗಳ ಪ್ರಕಾರ CPC ಹಂತದಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಇದು CPC ಹಂತದಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ ಇಲಾಖೆ. ಕಾವಲುಗಾರ ಅಂದ್ರೆ ಏನು ಒಂದೇ, ಮತ್ತು ಕೋಸ್ಟ್ ಗಾರ್ಡ್ ಇಲಾಖೆ ಅಂದ್ರೆ ಒಂದೇ ಆಗತ್ತೆ. ಇಲ್ಲಿ ನೋಡಿ, ಇಂಡಿಯನ್ ಕೋಸ್ಟ್ ಗಾರ್ಡ್ ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಎಂಪ್ಲಾಯ್ಮೆಂಟ್ ಇದ್ದವ್ರಿಗೆ ಅಪ್ಲಿಕೇಶನ್ ಹಾಕಿ. ಅದ ನಂತರ ಪ್ರವೇಶದವ್ರಿಗೆ ಅಪ್ಲಿಕೇಶನ್ ಇರತ್ತೆ. ಮುಂದ್ಗಡೆ ತಿಳಿಸ್ಕೊಡ್ತಾನೆ. 27ರಿಂದ 10 ನವೆಂಬರ್ ತನಕ ಅವಕಾಶ ಇರತ್ತೆ. ಇದು ನಿಮಗೆ ಮಾಹಿತಿ ಅರ್ಥ ಆಗಿರಬೇಕು. ಇನ್ನು ಇದಕ್ಕೆ ಸ್ಟೋರ್ ಕೀಪರ್ ಪೋಸ್ಟ್ ಇದೆಯಲ್ಲ, ಇದಕ್ಕೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು, 18ರಿಂದ 25 ವರ್ಷದ ತನಕ ಅವಕಾಶ ಕೊಟ್ಟಿದ್ದಾರೆ. ಇದನ್ನು ನೋಡ್ಕೊಳ್ಳಿ. ಇನ್ನೊಂದು, ಎಜುಕೇಶನ್ ಏನಾಗಿರ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಸೆಕೆಂಡ್ PUC ಪಾಸ್ ಆಗಿರ್ಬೇಕಾಗತ್ತೆ ಅಭ್ಯರ್ಥಿಗಳು. ಸೆಕೆಂಡ್ PUC ಈ ಒಂದು ಸ್ಟೋರ್ ಕೀಪರ್ ಇದೆಯಲ್ಲ, ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಅದ ನಂತರ ಮುಂಚಿತವಾಗಿ ತಿಳಿಸ್ಕೊಟ್ಟೇನಲ್ಲ, ಅನುಭವದವರಿಗೆ ಅಪ್ಲಿಕೇಶನ್ ಕರೀತಾರ ಅಂತ ಹೇಳಿ, ಅದು ಕೂಡ ಇರತ್ತೆ. ಇಲ್ಲಿ ನೋಡಿ, 2 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ. ಅದ ನಂತರ ಡಿಗ್ರಿದವ್ರು ಕೂಡ ಅವಕಾಶ ಇರತ್ತೆ. ಇದೇ ಸ್ಟೋರ್ ಕೀಪರ್ ಹುದ್ದೆಗಳಿಗೆ ಡಿಗ್ರಿದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. 2 ವಿಷಯದಲ್ಲಿ, ಒಂದು ಕಾಮರ್ಸು, ಅದ ನಂತರ ಎಕನಾಮಿಕ್ಸು. ಅದ ನಂತರ ನೀವು ಬಿಸಿನೆಸ್ ಸ್ಟೂಡೆಂಟು, ಅದ ನಂತರ ಏನಾದರೂ ಬೇರೆ ರೀತಿಯಲ್ಲಿ ಇದ್ರ ಕೂಡ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದು ಒಂದು ಕಡೆ ಆಯಿತು. ಅದರಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, 1 ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಅವ್ರು ತಿಳಿಸ್ಕೊಟ್ಟಿರೋದು 1 ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ನೋಡಿ, ಅಪ್ಲಿಕೇಶನ್ ಸಲ್ಲಿಸಿ. ಅದ ನಂತರ ಸ್ಟೋರ್ ಕೀಪರ್ ಇದರಲ್ಲಿ ಗ್ರೇಡ್ 2 ಪೋಸ್ಟ್ ಇರತ್ತೆ. ಸ್ಟೋರ್ ಕೀಪರ್ದಲ್ಲಿ ಗ್ರೇಡ್ 2 ಪೋಸ್ಟ್ ಅಂತ ಹೇಳಿ ಇದಕ್ಕೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಇಲ್ಲಿದೆ ನೋಡಿ, SC ದವ್ರಿಗೆ ಅಪ್ಲಿಕೇಶನ್ ಇರತ್ತೆ. ಇದಕ್ಕೆ ಹಂತ 2ರಂತೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಹಂತ 2ರಂತೆ. ಇದಕ್ಕೂ ಕೂಡ ಸೆಕೆಂಡ್ PUC ಪಾಸ್ ಆಗಿರಬೇಕು. 1 ಇಯರ್ದಷ್ಟು ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ನಿಂದ ನೀವು ಬೋರ್ಡ್ನಿಂದ ತೆರಗಡೆ ಹೊಂದಿರಬೇಕಾಗತ್ತೆ. ಇದನ್ನ ಕಡ್ಡಾಯವಾಗಿ ನೋಡ್ಕೊಳ್ಳಿ. ಅದ ನಂತರ ಇಲ್ಲಿ ನಿಮಗೆ 18 ವರ್ಷದಿಂದ ಸೇಮು, 18 ವರ್ಷದಿಂದ 25 ವರ್ಷದ ತನಕ ಏಜ್ ಲಿಮಿಟ್ ಕೇಳಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ಇಲ್ಲಿ MTS ಪೋಸ್ಟು, ಅದು ಚೌಕಿದಾರ ಮೇಲ್ಗಡೆ ಇದೆ ಬಿಡಿ, ಪ್ಲೇಸ್ ಕಾರ್ ಅಂತೇಳಿ, ಅದು ಕೂಡ ಪೋಸ್ಟ್ ಇರತ್ತೆ. ಇದೆರಡು ಪೋಸ್ಟ್ ಇರತ್ತೆ. ಈ ವಾರ ಅಭ್ಯರ್ಥಿಗೆ ಒಂದು, ಇಸಿದರ್ಗೆ ಒಂದು. ಮೊದಲನೇ ಹಂತಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಇದಕ್ಕೆ 18ರಿಂದ 30 ವರ್ಷ ಇರತ್ತೆ. ಈ ಒಂದು ಪ್ಲೇಸ್ ಕಾರ್ ಹುದ್ದೆಗಳಿಗೆ 18ರಿಂದ 30 ಪೋಸ್ಟು. ಅದೇ ರೀತಿಯಾಗಿ
ಅಂಗಡಿ ಸ್ಕೀಪರ್ ಇದೆಲ್ಲ ಲಸ್ಕಾರ ಪೋಸ್ಟ್, ಅದಕ್ಕೆ ಸೇಮು ಮೊದಲನೇ ಹಂತಕ್ಕೆ ಸಂಬಂಧಪಟ್ಟಂತ ವೇತನ ಇರತ್ತೆ. ಇದಕ್ಕೂ ಕೂಡ SSLC ಪಾಸ್ ಆಗಿರಬೇಕು. SSLC ತೆರಗಡೆ ಹೊಂದಿದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಇನ್ನು ಚೌಕಿದಾರ ಅಂದ್ರೆ MTS ಅಲ್ಲೇ ಚೌಕಿದಾರ ಇರತ್ತೆ. ಇದಕ್ಕೆ ST ದವರಿಗೆ ಒಂದಿರತ್ತೆ. ಮೊದಲನೇ ಹಂತಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಈ ಒಂದು ಸ್ಯಾಲ್ರಿ ಕೊಡ್ತಾರೆ. ಇದಕ್ಕೂ ಕೂಡ ಸೇಮ್ ಅಂದ್ರೆ SSLC ತೆರಗಡೆ ಹೊಂದಿರಬೇಕಾಗತ್ತೆ. ಮತ್ತೆ ನಿಮಗೆ 2 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. 2 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಇದ್ದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ. ಇಲ್ಲಿದೆ ನೋಡಿ 2 years ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಚೌಕಿದಾರ ಪೋಸ್ಟ್ಗೆ. ಇನ್ನು ಉಳಿದಂತ ಪೋಸ್ಟ್ಗಳಿಗೆ ಇದು MTS ಇದೆಲ್ಲ ಅದಕ್ಕೆ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಅಪ್ಲಿಕೇಶನ್ ಹಾಕಿ. ಇನ್ನು ಇದಕ್ಕೆ 18ರಿಂದ 27 ವರ್ಷದ ತನಕ ಅವಕಾಶ ಇರತ್ತೆ, ನೋಡ್ಕೊಂಡು ಸಲ್ಲಿಸಿ. ಇನ್ನು ಉಳಿದಂತ ಕಂಡೀಷನ್ ರೆಗ್ಯುಲೇಷನ್ ನೋಡಿ ಏನೆಲ್ಲ ಕೊಟ್ಟಿದ್ದಾರೆ ಅಂತೇಳಿ. ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ, ಯಾವ ಒಂದು ವರ್ಗದವ್ರಿಗೆ ಎಷ್ಟೆಷ್ಟು ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ನಮಗೆ ಅರ್ಜಿ ಶುಲ್ಕದ ಬಗ್ಗೆ ಕೊಟ್ಟಿಲ್ಲ. ಬಟ್ 50 ರೂಪಾಯಿ ಅಂತೂ ನೀವು ಪೋಸ್ಟಲ್ ಮೂಲಕವಾಗಿ ಸಲ್ಲಿಸೋದ್ರಿಂದ ಸ್ಟಾಂಪ್ ಅಂತೇಳಿ ತಗೋಬೇಕಾಗತ್ತೆ. ಅದರ ಮೂಲಕವಾಗಿ ಸಲ್ಲಿಸಿ. ಇದು ಆಫ್ಲೈನ್ ಅಲ್ಲಿ ಅವಕಾಶ ಇರತ್ತೆ. 45 ದಿನದೊಳಗಾಗಿ ಪಾವತಿ ಮಾಡಬೇಕಾಗತ್ತೆ. ಮತ್ತು ಅರ್ಜಿ ಸಲ್ಲಿಸುವಂತ ಆಫ್ಲೈನ್ ವಿಳಾಸ ನಮ್ಮ ಒಂದು ಭಾರತೀಯ ಕಮಾಂಡೋ ಪ್ರಧಾನ ಕಚೇರಿ, ಕೋಸ್ಟ್ ಗಾರ್ಡ್ ಪ್ರದೇಶ, ವಾಯುವ್ಯ ಕೋಸ್ಟ್ ಗಾರ್ಡ್, ಬಾಕ್ಸ್ ಸಂಖ್ಯೆ 9, ಸೆಕ್ಟರ್ 11, ಗಾಂಧಿನಗರ, ಗುಜರಾತ. ಇಲ್ಲಿ ಸಲ್ಲಿಸಬೇಕಾಗತ್ತೆ. ಆಯ್ಕೆ ಆದ್ರೆ ಆಲ್ ಇಂಡಿಯಾದಲ್ಲಿ ಕೆಲಸ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮಂತ್ಲಿ ಸ್ಯಾಲ್ರಿ ಇಷ್ಟೇ ಅಂತ ಯಾವುದೇ ರೀತಿಯಾಗಿ ಮೆನ್ಷನ್ ಅಂತೂ ಮಾಡಿಲ್ಲ ಅವರು. ಹುದ್ದೆಗಳ ಸಂಖ್ಯೆ ಟೋಟಲ್ ಆಗಿ 5 ಇರತ್ತೆ. ಮೊನ್ನೆ ಅಂತ ತಿಳಿಸ್ಕೊಟ್ಟೇನಲ್ಲ, ನಾನು 4 ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ದಿನನಿತ್ಯವಾಗಿ ಈ ಒಂದು ಪೋಸ್ಟ್ ಕರೀತಾನೆ ಇರ್ತಾರೆ. ಬಟ್ ಬೇರೆ ಒಂದು ರಾಜ್ಯ ಇರೋದ್ರಿಂದ ತಿಳಿಸ್ಕೊಡಕ್ಕಾಗಲ್ಲ. ನೋಡಿ, ನಿಮಗೆ ಯಾವ್ದು ಪೋಸ್ಟ್ ಬೇಕಾಗತ್ತಲ್ಲ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಪೋಸ್ಟನ್ನು ಮಾತ್ರ ತಿಳಿಸ್ಕೊಡ್ಬೇಕು. ಈಗ ಉದಾಹರಣೆಗೆ ನಮ್ಮ ಒಂದು ಕರ್ನಾಟಕದವ್ರು ಇದ್ದೀರಾ ಅಂತ ಅನ್ಕೊಳ್ಳಿ. ಈ ಕರ್ನಾಟಕದವ್ರು ಇದ್ದೀರಾ, ಈ ಒಂದು ಕರ್ನಾಟಕದವರಿಗೆ ಮಹಾರಾಷ್ಟ್ರ ಹುದ್ದೆಗಳು ತಿಳಿಸ್ಕೊಟ್ರೆ ನೀವು ಅಪ್ಲಿಕೇಶನ್ ಹಾಕಿರ್ತಾರ? ಇಲ್ಲ. ಆಲ್ ಇಂಡಿಯಾದಲ್ಲಿ ಯಾವ ಒಂದು ಅಭ್ಯರ್ಥಿಗಳು ನೀವು ಅರ್ಜಿ ಸಲ್ಲಿಸಬೇಕಲ್ಲ ಅದಷ್ಟೇ ಹುದ್ದೆಗಳು ತಿಳಿಸ್ಕೊಡ್ಬೇಕು. ಅದ ನಂತರ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಒಂದು ಅನ್ವಯಿಸುತ್ತಲ್ಲ ಅಷ್ಟೇ ತಿಳಿಸ್ಕೊಡ್ಬೇಕು. ಆದ ಕಾರಣ ಮೊನ್ನೆ ಕರೆದಿದ್ರು, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಗೂಗಲ್ನಲ್ಲಿ. ಇಂಡಿಯನ್ ಕೋಸ್ಟ್ ಗಾರ್ಡ್ ಜಾಬ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ತುಂಬಾ ಲಿಸ್ಟ್ಗಳು ಬರತ್ತೆ. ಈಗ ಪ್ರಸ್ತುತದಲ್ಲಿ ತುಂಬಾನೇ ಚಾಲ್ತಿಯಲ್ಲಿದೆ. ಬಟ್ ನಮ್ಮ ಕರ್ನಾಟಕ ರಾಜ್ಯದವರಿಗೆ ಅನುವಾಗುವಂತ ಪೋಸ್ಟ್ ಅಷ್ಟೇ ತಿಳಿಸ್ಕೊಡೋದು. ಈಗ ಈ ಒಂದು ಪೋಸ್ಟ್ ಅನುವಾಗತ್ತೆ, ಅದೊಂದು ಕಾರಣಕ್ಕೆ ತಿಳಿಸ್ಕೊಟ್ಟಿದ್ದೇನೆ. ಇದು ನಿಮಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಲಿಖಿತ ಪರೀಕ್ಷೆ ಇರತ್ತೆ. ಅದ ನಂತರ ನಿಮಗೆ ಕೌಶಲ್ಯ ಪರೀಕ್ಷೆಗಳು, ದಾಖಲೆಗಳ ಪರಿಶೀಲನೆ, ಸಂದರ್ಶನ ಮೂಲಕವಾಗಿ ಆಯ್ಕೆಗಳ ಮಾಡ್ತಾರೆ. ಇಲ್ಲಿದೆ ನೋಡಿ ಏನೆಲ್ಲ ಕೊಟ್ಟಿದ್ದಾರೆ. ನಿಮಗೆ ಸ್ಕಿಲ್ ಟೆಸ್ಟ್ ಕೂಡ ಇರತ್ತೆ ಮತ್ತು ರಿಟರ್ನ್ ಎಕ್ಸಾಮ್ ಇರತ್ತೆ. ನಿಮ್ಮೊಂದು ಫಿಸಿಕಲ್ ವೆರಿಫಿಕೇಶನ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡ್ತಾರೆ, ಇಂಟರ್ವ್ಯೂ ಮೂಲಕ ಕೂಡ ಆಯ್ಕೆ ಮಾಡ್ತಾರೆ. ರಿಟರ್ನ್ ಎಕ್ಸಾಮ್ ಯಾವ ರೀತಿಯಾಗಿರತ್ತೆ, ಹೆಂಗೆ ಏನು ಅಂತ ಅಂತೇಳಿ ಅದೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಗಮನ ಕೊಡಿ. ಇಲ್ಲಿ ತುಂಬ ಜನ ವಿಡಿಯೋ ಸ್ಕಿಪ್ ಮಾಡ್ತೀರಾ. ಬಟ್ ಸ್ಕಿಪ್ ಮಾಡ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಿಲ್ಲ. ಆದ ಕಾರಣ ವಿಡಿಯೋ ಕೊನೆತನಕ ನೋಡ್ರಿ ಅಂತ ಹೇಳೋದು. ಮತ್ತೀಗ ಬಿಗ್ ಬಾಕ್ಸ್ ಸ್ಟಾರ್ಟ್ ಆಗಿದೆ ಅಂತೇಳಿ ದಯವಿಟ್ಟು ಅದರ ಕಡೆ ಗಮನ ಕೊಡಬೇಡಿ. ನಿಮ್ಮೊಂದು ಪೋಸ್ಟ್ ಕಡೆ ಗಮನ ಕೊಡಿ, ಯಾವ್ದು ಕರೀತಾರೆ ಯಾವುದಿಲ್ಲ ಅಂತೇಳಿ. ಅದು ಸುಮ್ಮನೆ ನಿಮ್ಮೊಂದು 3 ತಿಂಗಳ ತನಕ ಟೈಮ್ ವೇಸ್ಟ್ ಮಾಡಬೇಡಿ. ಅದೇ ಹೇಳೋದು. ಇದು ಈಜಿ ಪ್ರೊಸೆಸಿಂಗ್ ಇದೆ. ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸಿಂಗು ಇಲ್ಲಿ ತುಂಬ ಈಸಿ. ನಿಮ್ಮೊಂದು ಫೋಟೋ ಕಾಪಿ ಅಟ್ಯಾಚ್ ಮಾಡಿ, ಒರಿಜಿನಲ್ ಆಗಿರುವಂಥ ಫೋಟೋ ಕಾಪಿ, ಇತ್ತೀಚಿನ ದಿನದಲ್ಲಿ ತೆಗೆದಿರುವಂಥ ಫೋಟೋ ಕಾಪಿಗಳು. ಅದೇ ರೀತಿಯಾಗಿ ನಿಮ್ಮೊಂದು ಹೆಸರುಗಳನ್ನು ಹಾಕೊಳ್ಳಿ. ಬ್ಲಾಕ್ ಲೆಟರ್ದಲ್ಲಿ ನಿಮ್ಮೊಂದು ಹೆಸರು ಏನಿದೆಲ್ಲ, ನನ್ನ ಹೆಸರು ಪ್ರಶಾಂತ್ ಇದೆ. ಅದೇ ರೀತಿಯಾಗಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಹೆಸರುಗಳನ್ನು ಹಾಕೋಬೇಕಾಗತ್ತೆ. ಅದೆಲ್ಲ ಹಾಕೊಳ್ಳಿ. ಪೋಸ್ಟ್ ಅಪ್ಲೈ ಹೆಸರು ಹಾಕೊಳ್ಳಿ. ಏನಾದರೂ MTS ಪೋಸ್ಟಿಗೆ ಅರ್ಜಿ ಸಲ್ಲಿಸ್ತಾ ಇದ್ರೆ MTS ಹಾಕೊಳ್ಳಿ. ಅಥವಾ ನೀವೇನಾದರೂ ಸ್ಟೋ ಕೀಪರ್ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ರೆ ಈ ಒಂದು ಶೋ ಕೀಪರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ. ನಿಮ್ಗೆ ಯಾವ್ದು ಬರುತ್ತೆ ಅದು ಡೇಟ್ ಆಫ್ ಬರ್ತ್ ಹಾಕೊಳ್ಳಿ, ಪರ್ಮನೆಂಟ್ ಅಡ್ರೆಸ್ಸು, ಅದ ನಂತರ ಫಾದರ್ ಹೆಸರು, ನಿಮ್ಮೊಂದು ಅಡ್ರೆಸ್ಸು, ಪಿನ್ ಕೋಡ್ ನಂಬರು, ನಿಮ್ಮೊಂದು ಎಜುಕೇಷನ್ ಸಂಬಂಧಪಟ್ಟಂತೆ ಮಾಹಿತಿ. ಅದಾದ ಬಳಿಕ ಕೊನೆಯಲ್ಲಿ ನಿಮ್ದೊಂದು ಲೆಫ್ಟ್ ಥಂಬ್ ಇರತ್ತಲ್ಲ ಅದರದ್ದು ಹ್ಯಾಂಡನ್ನು ಇಲ್ಲಿ ಈ ರೀತಿಯಾಗಿ ಒತ್ತಿ ಅದನ್ನು ಈ ರೀತಿಯಾಗಿ ಒತ್ತಬೇಕಾಗತ್ತೆ ನಿಮ್ಮೊಂದು ಹ್ಯಾಂಡು. ಆದ ಕಾರಣ ಈ ರೀತಿಯ ಪ್ರೊಸೆಸಿಂಗ್ ಇರತ್ತೆ. ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸಿಂಗು ಕೊನೆಯ ದಿನಾಂಕ ಇದೆಯಲ್ಲ 10 ನವೆಂಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ. ಅಥವಾ ಇದಕ್ಕಿಂತ ಜಾಸ್ತಿ ಬೇಕಪ್ಪ ಅಂದರೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಿಗೆ ವಿಸಿಟ್ ಆಗಿ, ಮತ್ತು ನಮ್ಮೊಂದು ಫೇಸ್ಬುಕ್ಗೆ ಇನ್ನೂ ತನಕ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಅಲ್ಲಿ ಕೂಡ ಇದಕ್ಕಿಂತ ಜಾಸ್ತಿ ಬರತ್ತೆ ಮಾಹಿತಿಗಳು.